ಈ ಕಾಕ್ರೋಚ್ ಅದರ ರೆಕ್ಕೆಯ ಬಡಿತದಲ್ಲಿ ನೀವೊಂದು ಎಕ್ಸಲೆಂಟ್ ಲಿಸನರು ಹೌದು, ಲರ್ನರು ಹೌದು. ಹಾಗಾಗಿ ಈ ರೆಕ್ಕೆ ಬಡಿತದ ಶಬ್ದದಲ್ಲಿ ನೀವೇನು ಕೇಳಿಸ್ಕೊಂಡ್ರಿ, ಜೊತೆಗೆ ಇತ್ತೀಚೆಗೆ ತಮಿಳ್ನಾಡಿನ ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲ ಏನಾಯಿತು ಟಿವಿಗೆ, ಅದರಿಂದ ಏನು ಕಲ್ತ್ರಿ? ಇಲ್ಲ, ಒಂದು ಏನಂದರೆ ನೀವು ಕಾಕ್ರೋಚ್ ಬಗ್ಗೆ ಕೇಳಿದ್ರಿ, ಅದನ್ನು ನೋಡಿದಾಗ ಅನಿಸಿದ್ದು ಜನಕ್ಕೊಂದು ಬದಲಾವಣೆ ಅಂತೂ ಬೇಕಾಗಿದೆ ಅಂತ. ಎರಡನೇದು ವಿಜಯ್ ಅವರ ಇದು ಕೂಡ ಅಷ್ಟೇ, ಜನ ಬದಲಾವಣೆ ಕೇಳ್ತಿದ್ದಾರೆ. ಸೊ ಇವಾಗಂತಲ್ಲ, ಅದು ಇಷ್ಟು ವರ್ಷಗಳ ಕಾಲ ಬದಲಾವಣೆ ಕೇಳ್ಕೊಂಡೇ ಬರ್ತಾ ಇದ್ದಾರೆ. ಅದೇನು ಹೊಸದಲ್ಲ, ನನಗೆ ಹೊಸದಲ್ಲ ಅದು. ಕೆಲವ್ರಿಗೆ ಅನಿಸಿರ್ಬೋದು ಈಗ ಹೊಸದಿದು, ಹೊಸ ಬದಲಾವಣೆ ಕೇಳ್ತಿದ್ದಾರೆ ಅಂತ. ಒಂದು ಕಾಲದಲ್ಲಿ ಏನು ಹೇಳಿ, ಕಾಂಗ್ರೆಸ್ಸಿಂದ ಬದಲಾವಣೆ ಅಂದರು, ಆವಾಗ ಒಂದು BJP, ಜನತಾದಳ, ಈ ಥರ ಹಲವಾರು ಪಕ್ಷಗಳು ಬಂತು, ಆಪು, ಈ ಥರ ಜನ ಬದಲಾವಣೆ ಬಯಸ್ತಾನೆ ಇರ್ತಾರೆ. ಬಟ್ ನನಗೊಂದು ಫನ್ನಿ ಅನಿಸಿದ್ದೇನೆಂದರೆ, ಆ್ಯಕ್ಚುಲಿ ಗೊತ್ತಿದೆಯಾ ಜನಕ್ಕೆ ಏನು ಬದಲಾವಣೆ ಬೇಕು ಅನ್ನೋದು ಅಂತ ನಂಗೆ ಅನ್ನಿಸ್ತು. ಆ್ಯಕ್ಚುಲಿ ಯಾವ ಥರ ಬದಲಾವಣೆ ಬೇಕು, ಏನು ಹೇಳಿ, ಒಂದು ಪಕ್ಷ ಹೋಗಿ ಇನ್ನೊಂದು ಪಕ್ಷ ಬಂದ ಕೂಡಲೇ ಖುಷಿ ಆಗ್ತಿದ್ದೀವ ನಾವು, ಒಬ್ಬ ವ್ಯಕ್ತಿ ಹೋಗಿ ಇನ್ನೊಬ್ಬ ವ್ಯಕ್ತಿ ಬರ್ತಿದ್ದಾನೆ ಖುಷಿ ಆಗ್ತಿದ್ದೀವ, ನಿಜವಾದ ಖುಷಿ ಪಡೋವಂಥ ವಿಷಯ ಏನು, ನಿಜವಾದ ಬದಲಾವಣೆ ಕರೆಕ್ಟಾಗಿ ಗೊತ್ತಿದೆಯಾ ನಮ್ಗೆ ಏನು ಬೇಕು ಅಂತ ಅನ್ನೋದು ಸ್ವಲ್ಪ ಕಾಡ್ತಷ್ಟೇ.